ಕೆಆರ್ ನಗರ ಅತ್ಯಾಚಾರ ಸಂತ್ರಸ್ತೆಗೆ ನ್ಯಾಯದಾನ ಆಗಿದೆ. ರೇಪಿಸ್ಟ್ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ಪ್ರಕಟ ಮಾಡಿರುವಂತಹದ್ದು. ಕಠಿಣಾತಿ ಕಠಿಣ ಶಿಕ್ಷೆಯನ್ನ ನ್ಯಾಯಾಲಯ ವಿಧಿಸಿದೆ. ಈ ಮೂಲಕ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ಮಹತ್ವದ ಆದೇಶವನ್ನ ಪ್ರಕಟ ಮಾಡಿದ್ದಾರೆ. ಗರಿಷ್ಠ ಶಿಕ್ಷೆಯನ್ನ ಈ ಪ್ರಕರಣದಲ್ಲಿ ವಿಧಿಸಿರುವಂತಹದ್ದು ಕೋರ್ಟ್. ಪ್ರಜ್ವಲ್ ರೇವಣ್ಣಗೆ 5 ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಲಾಗಿದೆ. ಅತ್ಯಾಚಾರದ ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡೋದಕ್ಕೆ ಕೋರ್ಟ್ ನಿರ್ಧರಿಸಿದೆ. ಈ ಮೂಲಕ ಕೆಆರ್ ನಗರದ ಅತ್ಯಾಚಾರದ ಸಂತ್ರಸ್ತೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನ್ಯಾಯವನ್ನು ಒದಗಿಸಿಕೊಟ್ಟಿರುವಂತಹದ್ದು. ಕೇವಲ 7 ತಿಂಗಳ ಅಂತರದಲ್ಲಿ ಅತ್ಯಂತ ತ್ವರಿತಗತಿಯಲ್ಲಿ ಈ ಪ್ರಕರಣವನ್ನ ಇತ್ಯರ್ಥ ಮಾಡಿರುವಂತಹದ್ದು ಸಂತೋಷ್ ಗಜಾನನ್ ಭಟ್ ಅವರು. ಗರಿಷ್ಠ ಶಿಕ್ಷೆಯನ್ನು ವಿಧಿಸಿದ್ದಾರೆ ಕೋರ್ಟ್. ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಿರುವಂತಹದ್ದು. ಅತ್ಯಾಚಾರದ ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಿಸಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಒಟ್ಟು 10 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ ಕೋರ್ಟ್ ಅನ್ನೋದು ಗೊತ್ತಾಗ್ತಾ ಇದೆ. ಅತ್ಯಾಚಾರದ 2 ಸೆಕ್ಷನ್ ಸೇರಿ 10 ಲಕ್ಷ ದಂಡ ರೂಪಾಯಿಯನ್ನು ವಿಧಿಸಿರುವಂತಹದ್ದು. ಕೆಆರ್ ನಗರದ ಅತ್ಯಾಚಾರದ ಸಂತ್ರಸ್ತೆಗೆ ಈ ಮೂಲಕ ಕೋರ್ಟ್ ನ್ಯಾಯವನ್ನು ಒದಗಿಸಿಕೊಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ನರಸಿಂಹಮೂರ್ತಿ ಕೊಡ್ತಾರೆ. ನರಸಿಂಹಮೂರ್ತಿ, ಒಂದು ಕಡೆ ಜೀವಾವಧಿ ಶಿಕ್ಷೆ, ಮತ್ತೊಂದು ಕಡೆ ದಂಡ. ಈ ಮೂಲಕ ಸಂತ್ರಸ್ತೆಗೆ ನ್ಯಾಯ ಸಿಕ್ಕಿದೆ ಅನ್ನುವಂತಹ ವಿಚಾರ ಡೀಟೇಲ್ಸ್ ಕೊಡೋದಾದ್ರೆ. ಪ್ರೇಮ, ಇಲ್ಲಿ ಸದ್ಯ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣಗೆ 10 ಲಕ್ಷ ದಂಡವನ್ನ ವಿಧಿಸಿದೆ. ಯಾವ ಆಧಾರದ ಮೇಲೆ ದಂಡವನ್ನ ವಿಧಿಸಿದೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ IPC ಸೆಕ್ಷನ್ 376 ಅತ್ಯಾಚಾರ, ಸಬ್ಸೆಕ್ಷನ್ 2 ಸಬ್ಸೆಕ್ಷನ್ N ಇದೇನಿದೆ, ಇದು ನಿರಂತರವಾಗಿ ಅತ್ಯಾಚಾರವನ್ನು ಎಸ್ಕೋದ್ರ ಬಗ್ಗೆ ಜನಪ್ರತಿನಿಧಿಗಳಾದಂಥವರು ಎಸ್ಕೋದ್ರ ಬಗ್ಗೆ ಹೇಳುತ್ತೆ. ಇನ್ನು 376 IPC ಸೆಕ್ಷನ್ K ಸಬ್ಸೆಕ್ಷನ್ 2 ಏನಿದೆ, ಇದು ನಿರಂತರವಾಗಿ ಒತ್ತಡವನ್ನು ಏರಿ ಪ್ರಭಾವವನ್ನು ಬೀರಿ ಅತ್ಯಾಚಾರವನ್ನು ಎಸ್ಕೋದ್ರ ಬಗ್ಗೆ ಹೇಳುತ್ತೆ. ಹೀಗಾಗಿ ಎರಡೂ ಪ್ರಕರಣಗಳಲ್ಲಿ ಒಂದೊಂದು ಪ್ರಕರಣಕ್ಕೆ 5 ಲಕ್ಷ ದಂಡ. ಹೀಗಾಗಿ ಒಟ್ಟಾರೆಯಾಗಿ 10 ಲಕ್ಷ ದಂಡ, ಜೀವಾವಧಿ ಶಿಕ್ಷೆಯನ್ನ ಮಾನ್ಯ ನ್ಯಾಯಾಲಯ ಪ್ರಕಟವನ್ನ ಮಾಡಿದೆ. ಈ 10 ಲಕ್ಷದಲ್ಲಿ 7 ಲಕ್ಷವನ್ನ ಸಂತ್ರಸ್ತೆಗೆ ಪರಿಹಾರ ರೂಪದಲ್ಲಿ ನೀಡಬೇಕು ಅನ್ನೋ ಮಟ್ಟಿಗೆ ಇದೀಗ ನ್ಯಾಯಾಲಯ ಆದೇಶವನ್ನ ಸಹ ನೀಡಿದೆ. ಇನ್ನು ಆದೇಶದ ಪ್ರತಿ ಏನಿದೆ ಅದನ್ನ ಆರೋಪಿಗೆ ಉಚಿತವಾಗಿ ನೀಡುವಂತೆ ಮಾನ್ಯ ನ್ಯಾಯಾಲಯ ಹೇಳಿದೆ. ಹೀಗಾಗಿ ಇದೀಗ ಸಪ್ಪೆ ಮುಖದೊಂದಿಗೆ ಪ್ರಜ್ವಲ್ ರೇವಣ್ಣ ಕೋರ್ಟ್ ಹಾಲ್ನಿಂದ ಹೊರಗೆ ಬಂದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ನಿರೀಕ್ಷೆ ಇತ್ತು ಅವರಿಗೆ, ಈ ಶಿಕ್ಷೆಯ ಪ್ರಮಾಣ ಏನಿದೆ ಇದು ಕಡಿಮೆ ಆಗಬಹುದು ಅನ್ನೋ ಒಂದು ಮನಸ್ಸಿನಲ್ಲಿ ಅವರಿಗೆ ಈ ರೀತಿಯಾದಂತಹ ಸಮಾಧಾನ ಇತ್ತು. ಆದರೆ ಇದೀಗ ಸಮಾಧಾನ ಎಲ್ಲವೂ ಯಾವುದೂ ಇಲ್ಲ. ಯಾಕಂತ ಹೇಳಿದ್ರೆ ಮಾನ್ಯ ನ್ಯಾಯಾಧೀಶರು ಗರಿಷ್ಠ ಶಿಕ್ಷೆಯನ್ನ ಈ ಪ್ರಕರಣದಲ್ಲಿ ವಿಧಿಸಿದ್ದಾರೆ. ಒಬ್ಬ ಜನಪ್ರತಿನಿಧಿಯಾದಂಥವನು ಅತ್ಯಾಚಾರ ಎಸ್ಕೋದಕ್ಕೆ ಹಾಕಬಹುದಾದಂತಹ ಸೆಕ್ಷನ್ನು IPC ಸೆಕ್ಷನ್ 376 N ಸಬ್ಸೆಕ್ಷನ್ 2, ಅದ್ರ ಜೊತೆಗೆ ನಿರಂತರವಾಗಿ ಅತ್ಯಾಚಾರ ಎಸ್ಕೋದಕ್ಕೆ 376 ಸಬ್ಸೆಕ್ಷನ್ K ಸಬ್ಸೆಕ್ಷನ್ 2 ಏನಿದೆ, ಈ ಸೆಕ್ಷನ್ಗಳಿಗೆ FIR ದಾಖಲಾಗಿರೋದ್ರಿಂದ ಕನಿಷ್ಠ 10 ವರ್ಷ, ಗರಿಷ್ಠ ಜೀವಾವಧಿ ಶಿಕ್ಷೆಯವರೆಗೂ ಕೂಡ ಈ ಒಂದು ಸೆಕ್ಷನ್ ನಲ್ಲಿ ಆದೇಶವನ್ನ ನೀಡಬಹುದು. ಹೀಗಾಗಿಯೇ ಮಾನ್ಯ ನ್ಯಾಯಾಧೀಶರು ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಇದೀಗ ಆದೇಶವನ್ನ ಹೊರಡಿಸಿದ್ದಾರೆ. ಪ್ರೇಮ್, ನರಸಿಂಹಮೂರ್ತಿ, ಒಂದು ಪ್ರಕರಣದಲ್ಲಿ IO ಮತ್ತು SPP ಹೇಗಿರ್ತಾರೆ ಅಂದ್ರೆ ಹೇಗಿರಬೇಕು ಅನ್ನೋದಕ್ಕೆ ಇದೊಂದು ಪ್ರಕರಣ ಸಾಕ್ಷಿನ ಅಂಥೇಳಿ ಬರೀ 7 ತಿಂಗಳ ಅಂತರದಲ್ಲಿ ಪ್ರಕರಣವನ್ನ ಇತ್ಯರ್ಥಪಡಿಸಿ ಆ ಅಪರಾಧಿಗೆ ಜೀವಾವಧಿ ಶಿಕ್ಷೆ ಕೊಡಿಸುವಂತಹ ಕೆಲಸ ಆಗಿದೆ. ಹಾಗಾಗಿ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂಥೇಳಿ ಪ್ರಕರಣ. ಪ್ರೇಮ್, ಯಾವಾಗ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭ, ಅದು ಮೊದಲ ಹಂತದ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣದು ಎನ್ನಲಾದಂತಹ ಆ ಒಂದು ಅಶ್ಲೀಲ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಶುರುವಾದವು. ಈ ಸಂಬಂಧ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಯಿತು. ಅದಾದ ಬಳಿಕ ಸರ್ಕಾರ ಇದರ ತನಿಖೆಗಾಗಿ CID SIT ರಚನೆ ಮಾಡಿತು. ಆ SITಯಲ್ಲಿ BK ಸಿಂಗ್ ಸೇರಿದಂತೆ ಸೀಮಾ ಲಾಟ್ಕರ್, ಅದ್ರ ಜೊತೆಗೆ ಸುಮನಾ ಪನ್ನೇಕರ್ ಇವರೆಲ್ಲರೂ ಕೂಡ ಅಧಿಕಾರಿಗಳನ್ನ ನಿಯೋಜನೆಯನ್ನ ಮಾಡುವ ಕೆಲಸವನ್ನ ಮಾಡಿತು. ಅದಾದ ಬಳಿಕ ಈ ಸರ್ಕಾರ ಈ ಪ್ರಕರಣದ ಕೋರ್ಟ್ನಲ್ಲಿ ವಿಚಾರಗಳನ್ನ ನೋಡ್ಕೊಳ್ಳೋದಕ್ಕೆ, ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಅನ್ನ ಮಾಡೋದಕ್ಕೆ ಇಬ್ಬರು ಸ್ಪೆಷಲ್ SPPಗಳನ್ನ ನೇಮಕ ಮಾಡುವ ಕೆಲಸವನ್ನ ಮಾಡಲಾಯಿತು. ಅದು ಒಂದು BN ಜಗದೀಶ್ ಅವರು SPP, ಅದ್ರ ಜೊತೆಗೆ ಅಶೋಕ್ ನಾಯಕ್ ಇವರು ಕೂಡ SPP. ಇಬ್ಬರು SPPಗಳನ್ನ ನೇಮಕ ಮಾಡುವ ಕೆಲಸವನ್ನ ಕೂಡ ಸರ್ಕಾರದ ಕಡೆಯಿಂದ ಆಗಿತ್ತು. ಯಾವಾಗ SIT ಇನ್ವೆಸ್ಟಿಗೇಷನ್ ಅನ್ನ ಆರಂಭ ಮಾಡ್ತು, ಒಂದಷ್ಟು ಟೆಕ್ನಿಕಲ್ ಸಾಕ್ಷಿಗಳನ್ನ ಸಂಗ್ರಹ ಮಾಡುವ ಕೆಲಸವನ್ನ ಮಾಡ್ತು. ಅದು GPS ಲೊಕೇಶನ್ ಇರ್ಬೋದು, ಅತ್ಯಾಚಾರ ಎಸಗದಂತಹ ಸ್ಥಳ ಇರ್ಬೋದು, ಮತ್ತೆ
ಇಲ್ಲಿ ಅತ್ಯಾಚಾರ, ಈ ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ಎಸಗಿದಾನೆ ಅನ್ನೋದಕ್ಕೆ ಸಂತ್ರಸ್ತೆಯ ಒಳ ಉಡುಪನ್ನ FSLಗೆ ಕಳಿಸಿದಂತಹ ಸಂದರ್ಭದಲ್ಲಿ ಅದು ಆ DNA ಟೆಸ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣಯಿಂದ DNA ಅನ್ನ ಪಡೆದುಕೊಂಡು ಪರಿಶೀಲನೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಅದು ಪಾಸಿಟಿವ್ ಬಂತು. ಹೌದು, ಇದು ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ನಡೆಸಿದ್ದಾನೆ ಅನ್ನೋದಕ್ಕೆ ಬಹುದೊಡ್ಡ ಒಂದಷ್ಟು ಪಾಸಿಟಿವ್ ಆಗಿ ಸಿಕ್ಕಂತಹ ಮಹತ್ತರ ಸಾಕ್ಷಿ ಅದು. ಅದ್ರ ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ಸಾಕಷ್ಟು ಅಂಶಗಳನ್ನ ಉಲ್ಲೇಖವನ್ನ ಮಾಡಲಾಯಿತು. 2000 ಪುಟಗಳಿಗೂ ಹೆಚ್ಚು ಚಾರ್ಜ್ ಶೀಟ್ ಅದು. ಅದರಲ್ಲಿ ಪ್ರಮುಖವಾಗಿ 200ಕ್ಕೂ ಹೆಚ್ಚು ಸಾಕ್ಷಿಗಳು, ಐ ವಿಟ್ನೆಸ್ಗಳು, ಮತ್ತೆ ಆ ಒಂದು ಅತ್ಯಾಚಾರ ನಡೆದಂತಹ ಸ್ಥಳ ಇರ್ಬೋದು, ಅದಾದ ಬಳಿಕ ನಡೆದಂತಹ ಘಟನೆ, ಈ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿ ಬೇರೆ ಕಡೆ ಇಡಲಾಗಿತ್ತು ಅಂತೇಳಿ KR ನಗರ ಠಾಣೆಯಲ್ಲಿ ದಾಖಲಾದಂತಹ FIR ಇರ್ಬೋದು, ಇವೆಲ್ಲವೂ ಕೂಡ ಸಾಕಷ್ಟು ಪ್ರಭಾವವನ್ನ ಬೀರಿತು. ಇಲ್ಲಿ ಪ್ರಮುಖವಾಗಿ ಜನಪ್ರತಿನಿಧಿಯಾಗಿದ್ದಂತಹ ವ್ಯಕ್ತಿ, ಇಲ್ಲಿ ಕಾನೂನನ್ನ ರೂಪಿಸಿ ಕಾನೂನನ್ನ ಮಾಡಬೇಕಾದಂತಹ ವ್ಯಕ್ತಿ ಏಕಾಏಕಿ ಹೀಗೆ ಮಾಡ್ತಕ್ಕಂತಹದ್ದು ಎಷ್ಟು ಸರಿ? ಇಲ್ಲಿ ಈತನೇ ಕಾನೂನನ್ನ ವೈಲೇಷನ್ ಅನ್ನ ಮಾಡಿ ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ನಡೆಸಿದ್ದಾನೆ ಅಂತ ಹೇಳಿದ್ರೆ ಆತನ ಜೊತೆ ಇನ್ನೊಂದಷ್ಟು ವಿಡಿಯೋಗಳಿದ್ದಾವೆ. ಆ ವಿಡಿಯೋಗಳಲ್ಲಿ ಈತ ಬೇರೆಯವರ ಮೇಲೂ ಇದೇ ರೀತಿಯಾಗಿ ಅತ್ಯಾಚಾರವನ್ನ ಎಸಗಿ ವಿಡಿಯೋಗಳನ್ನ ಮಾಡಿದ್ದಾನೆ ಅನ್ನೋ ಮಟ್ಟಿಗೆ ವಾದ ಮಂಡನೆಯಾಗಿತ್ತು. ಹೀಗಾಗಿ ಟ್ರಯಲ್ ಕೇವಲ 7-8 ತಿಂಗಳಲ್ಲಿ ಅತಿ ಶೀಘ್ರವಾಗಿ ಟ್ರಯಲ್ ನಡೆದು ಅಂತಿಮವಾಗಿ ಮಾನ್ಯ ನ್ಯಾಯಾಧೀಶರು ಇವತ್ತು ಆದೇಶವನ್ನ ಪ್ರಕಟ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಹಾಗೆ 10 ಲಕ್ಷ ದಂಡವನ್ನ ವಿಧಿಸಿ ಮಾನ್ಯ ನ್ಯಾಯಾಧೀಶರು ಆದೇಶವನ್ನ ನೀಡಿದ್ದಾರೆ. ಪ್ರೇಮ್, ನರಸಿಂಹಮೂರ್ತಿ, ಜೀವಾವಧಿ ಶಿಕ್ಷೆ ಅಂದ್ರೆ ಜೀವನ ಪರ್ಯಂತ ಜೈಲಿನಲ್ಲಿಯೇ ಇರಬೇಕಾಗುತ್ತೆ ಈಗ ಪ್ರಜ್ವಲ್ ರೇವಣ್ಣ. ಬಟ್ ಮುಖ್ಯವಾಗಿ ಸನ್ನಡತೆಯ ಆಧಾರದ ಮೇಲೆ ಅವ್ರು ಹೊರಬರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಅದೊಂದೇ ಆಪ್ಷನ್ ಅಂತ ಹೇಳಿ ಅವ್ರ ಮುಂದೆ ಈಗ ಸದ್ಯಕ್ಕಿರೋದು. ಪ್ರೇಮ್, ಸನ್ನಡತೆಯ ಆಧಾರದ ಮೇಲೆ ಹೊರಬರುವಂತಹದ್ದು ಯಾವಾಗ ಅಂತ ಹೇಳಿದ್ರೆ ಅದು ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನ ಅನುಭವಿಸಿರ್ಬೇಕು. ಅದ್ರ ಜೊತೆಗೆ ಸರ್ಕಾರ ರಾಜ್ಯಪಾಲರಿಗೆ ಶಿಫಾರಸನ್ನ ಮಾಡಬೇಕಾಗುತ್ತೆ. ರಾಜ್ಯಪಾಲರು ಅದು ಇಂಡಿಪೆಂಡೆನ್ಸ್ ಟೈಮ್ನಲ್ಲೋ ಗಣರಾಜ್ಯೋತ್ಸವದ ಸಂದರ್ಭಗಳಲ್ಲೋ ಯಾರು ಸನ್ನಡತೆಯನ್ನ ತೋರಿರ್ತಕ್ಕಂಥ ಕೈದಿಗಳಿರ್ತಾರೆ ಅಂಥವ್ರನ್ನ ಜೈಲಿನಿಂದ ಬಿಡುಗಡೆ ಮಾಡುವ ಕೆಲಸವನ್ನ ಮಾಡಲಾಗುತ್ತೆ. ಆದರೆ ಈ ಪ್ರಕರಣದಲ್ಲಿ ಬೇರೆ ಯಾವೆಲ್ಲ ಮಜಲುಗಳನ್ನ ಪಡ್ಕೊಳ್ಳುತ್ತೋ ಸದ್ಯಕ್ಕೆ ಹೇಳೋದಕ್ಕೆ ಬರಲ್ಲ. ಕಾರಣ ಕೇವಲ ಒಂದು ಪ್ರಕರಣದಲ್ಲಷ್ಟೇ ಇನ್ನೂ ಶಿಕ್ಷೆ ಪ್ರಕಟವಾಗಿ ಇನ್ನೂ 2 ಅತ್ಯಾಚಾರ ಪ್ರಕರಣಗಳು ಬಾಕಿ ಇದಾವೆ. ಅದರಲ್ಲಿ ಟ್ರಯಲ್ ನಡೀಬೇಕು. ಅದರಲ್ಲಿ ದೋಷಿನ ನಿರ್ದೋಷಿನ ಅಂತೇಳಿ ತೀರ್ಪು ಬರಬೇಕು. ಆದರೆ ಮನೆ ಕೆಲಸದಾಕೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಇದೀಗ ಗರಿಷ್ಠ ಶಿಕ್ಷೆಯನ್ನ ಮಾನ್ಯ ನ್ಯಾಯಾಧೀಶರು ವಿಧಿಸಿದ್ದಾರೆ. ಅದ್ರ ಜೊತೆಗೆ ಇನ್ನು ಪ್ರಜ್ವಲ್ ರೇವಣ್ಣಗೂ ಬೇರೆ ಆಯ್ಕೆಗಳಿದ್ದಾವೆ. ಅದೇನಂತ ಹೇಳಿದ್ರೆ ಕೆಳಹಂತದ ನ್ಯಾಯಾಲಯದ ಆದೇಶವನ್ನ ಹೈಕೋರ್ಟ್ನಲ್ಲಿ ಪ್ರಶ್ನೆಯನ್ನ ಮಾಡಬಹುದು. ಹೈಕೋರ್ಟ್ನಲ್ಲಿ ಕೆಳಹಂತದ ನ್ಯಾಯಾಲಯದ ಆದೇಶಕ್ಕೆ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಸಬಹುದು. ಅಥವಾ ಈ ಗರಿಷ್ಠ ಶಿಕ್ಷೆಯ ಅವಧಿ ಏನಿದೆ ಅದನ್ನ ಕಡಿಮೆ ಮಾಡಿ ರೆಡ್ಯೂಸ್ ಮಾಡಿ ಅಂತೇಳಿ ಅಪ್ಲಿಕೇಶನ್ ಅನ್ನ ಸಹ ಹಾಕೊಳ್ಬಹುದು. ಇವೆಲ್ಲವೂ ಕೂಡ ಮುಂದಿನ ತೀರ್ಮಾನಗಳು. ಆದ್ರೆ ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣ ಸೆಷನ್ಸ್ ಕೋರ್ಟ್ ಕೊಟ್ಟಂತಹ ತೀರ್ಪೇನಿದೆ ಆ ತೀರ್ಪನ್ನ, ವಿಚಾರಣಾಧೀನ ನ್ಯಾಯಾಲಯ ಕೊಟ್ಟಂತಹ ತೀರ್ಪನ್ನ ಒಬೆ ಮಾಡಬೇಕು, ಅದನ್ನ ಪಾಲಿಸಬೇಕು. ಹೀಗಾಗಿ ಅವ್ರನ್ನ ಇವತ್ತು ಕರೆದುಕೊಂಡೋಗಿ ಮತ್ತೆ ಪರಪ್ಪನಗ್ರಹಾರ ಜೈಲಿಗೆ ಬಿಡಲಿದ್ದಾರೆ. ಇವತ್ತಿನಿಂದ ಅವರ ಶಿಕ್ಷೆಯ ಅವಧಿ ಏನಿದೆ ಅದು ಪ್ರಕಟವಾಗಲಿದೆ. ಅದು ಇವತ್ತಿನಿಂದ ಆರಂಭವಾಗಲಿದೆ. ಪ್ರೇಮ್.